ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ, ಅಜ್ಞಾನಿಯಿಂದ ಹಿಡಿದು ಪರಮ ಜ್ಞಾನಿಗಳ ತನಕ ಎಲ್ಲರೂ ಇಷ್ಟಪಡೋ ಒಂದು ದೇವತೆ ಅಂದರೆ ಅದು ಗಣೇಶ. ಗಣೇಶನ ಹಬ್ಬ ಬಂತು ಅಂದರೆ ಸಾಕು, ತಿಂಗಳು ಮುಂಚೆಯಿಂದಲೇ ಸಂಭ್ರಮ ಸಡಗರ ಶುರುವಾಗ್ಬಿಡುತ್ತೆ. ಹುಡುಗರು ಚಂದ ಎತ್ತುತ್ತಾರೆ, ಗಣಪತಿನ ಬುಕ್ ಮಾಡ್ತಾರೆ, ರೋಡಲ್ಲೂ ಗಣೇಶನ ಕೂಡಿಸಿ ದಿನಗಟ್ಟಲೆ ಕುಣಿತಾರೆ, ಮೋಜು ಮಸ್ತಿ ಮಾಡ್ತಾರೆ. ಪ್ರತಿ ಊರಲ್ಲೂ ವಾರಗಟ್ಟಲೆ ಜಾತ್ರೆ ಆಗುತ್ತೆ. ಅದಕ್ಕೆಲ್ಲ ಕಾರಣ ಯಾರು? ಈ ಗಣಪತಿ. ಆದರೆ ಈ ಗಣಪತಿ ಅಂದರೆ ಯಾರು? ಬೆಳಗ್ಗೆ ಜೈ ಗಣೇಶ ನಿನಗೆ ವಂದನೆ ಅಂತ ಹಾಡಕ್ಕೆ ಶುರು ಮಾಡ್ತೀವಿ, ಸಂಜೆ ಹೊತ್ತಿಗೆ ಡಿಸ್ಕೋ ಮ್ಯೂಸಿಕ್ ಹಾಕಿ ಇಷ್ಟ ಒಂದೊಂದು ಕುಣಿತೀವಿ. ಇದೆರಡನ್ನೂ ಗಣೇಶ ಒಂದೇ ಥರ ಅಕ್ಸೆಪ್ಟ್ ಮಾಡ್ತಾನ? ರೋಡಲ್ಲಿಟ್ಟು ಎಂಥವ್ರು ಬಂದು ಪೂಜೆ ಮಾಡಿದ್ರು ಅದನ್ನು ಈ ಗಣೇಶ ಸ್ವೀಕಾರ ಮಾಡ್ತಾನ? ಫಸ್ಟ್ ಆಫ್ ಆಲ್ ಯಾರೀ ಗಣೇಶ? ಪಾರ್ವತಿ ಮೈ ಮೇಲಿದ್ದ ಕೊಳೆಯಿಂದ ಹುಟ್ಟಿದವನ? ಶಿವ ತಥಾಸ್ತು ಅಂದಿದ್ದಕ್ಕೆ ಆನೆ ತಲೆ ಬಂದು ಫಿಟ್ ಆಯ್ತಾ? ಹಾಗಾದರೆ ಒರಿಜಿನಲ್ ತಲೆ ಏನಾಯಿತು? ಹಂಗೆ ತಲೆನೇ ಇಡೋದಾಗಿದ್ದಿದ್ರೆ ಅದೇ ತಲೆನೇ ಇಡ್ಬೋದಿತ್ತಲ್ಲ. ಏನಿದ್ರು ಒರಿಜಿನಲ್ ಸ್ಟೋರಿ? ಇವತ್ತು ಡಿಕೋಡ್ ಮಾಡೋಣ. ಗಣಪತಿ ಅನ್ನೋ ಹೆಸರು ಮೊದಲು ಕಾಣಿಸ್ಕೊಳ್ಳೋದು ವೇದಗಳಲ್ಲಿ. ಗಣಾನಾತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತುಮಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೂತಿಭಿಃ ಸೀದ ಸಾಧನಂ ಅನ್ನುತ್ತೆ ಋಗ್ವೇದ. ಗಣಗಳಿಗೆಲ್ಲ ನೀನೇ ಲೀಡರ್, ನೀನು ಕವಿ ಅಂದರೆ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಗಳಿಗೆ ಜ್ಞಾನಿ ನೀನು. ನಾವು ನಿನ್ನನ್ನು ಹವಾಮಹೆ ಕರೀತಿದ್ದೀವಿ. ನೀನು ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತ, ವೇದಗಳಲ್ಲಿರೋ ಬ್ರಾಹ್ಮಣ ಅನ್ನೋ ಮಂತ್ರಭಾಗಕ್ಕೆ ನೀನೇ ಜ್ಯೇಷ್ಠರಾಜ. ಆ ಮಂತ್ರಗಳಿಗೆಲ್ಲ ನೀನೇ ಒಡೆಯ. ನೀನೇ ಬಂದು ಇಲ್ಲಿ ಕೂತು ಆನ ಶೃಣ್ವನ್ನೂತಿಭಿ, ನಮ್ಮ ಮೊರೆ ಆಲಿಸು ಅಂತ ನಮ್ಮ ವೇದ ಕಾಲದ ಜನ ಕೇಳ್ಕೊಳ್ತಾ ಇದ್ದಾರೆ. ಹೀಗೆ ಅವ್ರ ಕಾಲದಲ್ಲಿ ಗಣೇಶ ನಾವೀಗ ನೋಡ್ತಾ ಇರೋ ಹಾಗೆ ಆನೆ ಮುಖದ ದೇವರಾಗಿರಲಿಲ್ಲ, ಸಾಕ್ಷಾತ್ ಬ್ರಹ್ಮನೇ ಆಗಿದ್ದ. ಈ ಬ್ರಹ್ಮ ಅಲ್ಲ, ಪರಬ್ರಹ್ಮ. ದೇವಶ್ಚಿತ್ತೆ ಅಸೂರ್ಯ ಪ್ರಚೇತಸೋ ಬೃಹಸ್ಪತೆ. ನೀನು ರಾಕ್ಷಸರನ್ನ ಸಂಹಾರ ಮಾಡ್ತೀಯ, ದೇವತೆಗಳಿಗೂ ಜ್ಞಾನ ಕೊಡ್ತೀಯ. ಸುನೀತಿಭಿರ್ನಯಸಿ ತ್ರಾಯಸೇ ಜನಂ, ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸ್ತೀಯ, ರಕ್ಷಿಸ್ತೀಯ. ಎಸ್ತುಭ್ಯಂ ದಾಶಾನ್ನ ತಮಂ ಹೋ ಅಶ್ನವತ್, ನಿನ್ನನ್ನು ಪೂಜಿಸಿದ್ರೆ ಯಾವ ಪಾಪನೂ ಸೋಕೋದಿಲ್ಲ. ನಿಷ್ಠಪ್ತ ಶತ್ರುಂ ಪ್ರತುನಾಸು ಸಸಾಹಿ, ಯುದ್ಧದಲ್ಲಿ ಶತ್ರುಗಳನ್ನು ಸುಟ್ಟಾಕ್ತೀಯ ನೀನು. ಬ್ರಹ್ಮಣಸ್ಪತೆ ತ್ವಮಸ್ಯ ಯಂತ, ನೀನೇ ಈ ಲೋಕದ ನಿಯಂತ್ರಕ. ಬೃಹದ್ವದೇಮ ವಿಧತೆ ಸುವೀರ, ನಿನ್ನ ಆರಾಧನೆ ಮಾಡೋರಿಗೆ ಸುವೀರ, ಒಳ್ಳೆ ಸಂತಾನ ಕೊಡು ಅಂತ ಕೇಳ್ಕೊಳ್ತಾರೆ. ಅಂದರೆ ವೇದಗಳ ಗಣೇಶ ನಂಬುದವ್ರಿಗೆ ಒಳ್ಳೇದು ಮಾಡ್ತಾನೆ. ಜ್ಞಾನ, ಸಂತಾನ, ಸಂತೋಷ, ಧನ ಸಂಪತ್ತಿ ಎಲ್ಲ ಕೊಡ್ತಾನೆ. ದುಷ್ಟರನ್ನ ಸಂಹಾರ ಮಾಡ್ತಾನೆ. ತನ್ನ ನಂಬುದವರಿಗೆ ತೊಂದರೆ ಕೊಡೋ ದುಷ್ಟರನ್ನ ಸುಟ್ಟು ಹಾಕ್ತಾನೆ. ಇದು ಗಣೇಶನ ಮೂಲ ಸ್ವರೂಪ ವೇದಗಳಲ್ಲಿ. ಆ ವೇದಗಳಿಗೆ ಅನುಗುಣವಾಗಿ ಬಂದಿದ್ದು ಉಪನಿಷತ್ತುಗಳು. ಅದರಲ್ಲಿ ಗಣೇಶೋಪನಿಷತ್ತು ಅಂದರೆ ಗಣಪತಿ ಅಥರ್ವ ಶೀರ್ಷೋಪನಿಷತ್ತು ಗಣೇಶ ಸಾಕ್ಷಾತ್ ಬ್ರಹ್ಮ ಅಂತ ಹೇಳುತ್ತೆ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಖಲು ಇದಂ ಬ್ರಹ್ಮಸಿ ಅನ್ನುತ್ತೆ. ಗಣೇಶ ನೀನೇ ಬ್ರಹ್ಮ, ನೀನೇ ಕರ್ತ, ಧಾರ್ತ, ಹರ್ತ. ಸೃಷ್ಟಿಕರ್ತನೂ ನೀನೇ, ಕಾಪಾಡೋನು ನೀನೇ, ಕಡೆಗೆ ಇಲ್ಲು ಬಾಕ್ಸೋನು ನೀನೇ. ತ್ವಮೇವ ಸರ್ವಂ ಬ್ರಹ್ಮಾಸಿ, ನೀನೇ ಆ ಪರಬ್ರಹ್ಮ ಅನ್ನುತ್ತೆ ಉಪನಿಷತ್ತು. ಇಲ್ಲಿ ಗಣೇಶ ಸಗುಣ ಬ್ರಹ್ಮ. ವೇದಗಳು ಗಣಪತಿನ ಗಣಗಳ ನಾಯಕ ಅಂತ ಕರೆದಿತ್ತು. ಉಪನಿಷತ್ತು ಈ ಗಣಾಧಿಪತಿನೇ ಆ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ ಋತಂ ವಚ್ಮಿ ಸತ್ಯಂ ವಚ್ಮಿ, ಅಂದರೆ ನೀನೇ ಸದಾ ಬ್ರಹ್ಮ, ಇದೇ ಸತ್ಯ, ಶಾಶ್ವತ ಸತ್ಯ ಅಂತ ಘೋಷಣೆ ಮಾಡುತ್ತೆ. ನೀನು ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿಗೆ ಅತೀತ. ನಮ್ಮ ಹಾಗೆ ಈ ದೇಹಕ್ಕೂ ಮನಸ್ಸಿಗೂ ಅದರ ಆಚೆಗೂ ಕಾಣದೇ ಇರೋ ಕಾರಣ ಶರೀರ ಇದೆಯಲ್ಲ, ಆ ರೂಪದಲ್ಲಿ ನೀನಿಲ್ಲ. ಅವಕ್ಕೆ ನೀನು ನಿಟ್ಕೊಳ್ಳೋಕ್ಕಾಗಲ್ಲ. ಭೂತ, ಭವಿಷ್ಯ, ವರ್ತಮಾನ ಅನ್ನೋ ಕಾಲಕ್ಕೂ ನೀನು ಸಿಕ್ಕಲ್ಲ. ಕಾಲಾತೀತ ನೀನು. ಆದರೆ ನಮಗೆಲ್ಲ ಸ್ಥಿರತೆ ಕೊಡೋ, ಬದುಕೋಕೆ ಪ್ರಾಣಶಕ್ತಿ ಕೊಡೋ ಮೂಲಾಧಾರದಲ್ಲಿ ನೀನು ನೆಲೆಸಿದೀಯ. ಈ ಮೂಲ ಇಲ್ಲದೆ ನಮ್ಮ ಬದುಕೂ ನಡೆಯಲ್ಲ. ಆಧ್ಯಾತ್ಮಿಕ ಬದುಕಂತೂ ನಡೆಯೋದೇ ಇಲ್ಲ. ಇನ್ನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಶಕ್ತಿತ್ರಯ ಕೂಡ ನೀನೇ. ವಿಲ್, ನಾಲೆಡ್ಜ್, ಆ್ಯಕ್ಷನ್, ಇದೇ ನಮ್ಮ ಅಸ್ತಿತ್ವದ ಫಂಡಮೆಂಟಲ್ ಎನರ್ಜೀಸು. ಅದು ಕೊಡೋದು ಯಾರು? ಗಣೇಶ. ನಿನ್ನ ಸದಾ ಧ್ಯಾನಿಸಿದರೆ ಯೋಗತ್ವ ಪ್ರಾಪ್ತಿಯಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಉಪನಿಷತ್ತು. ಅಂದರೆ ವೇದಗಳು ಗಣೇಶ ನಮ್ಮನ್ನು ಹೊರ ಜಗತ್ತಿನ ದುಷ್ಟಶಕ್ತಿಗಳಿಂದ ರಕ್ಷಣೆ ಕೊಡ್ತಾನೆ ಅಂತ ಹೇಳ್ತಾ ಇದೆ. ಆದರೆ ಉಪನಿಷತ್ತು ಗಣೇಶ ನಮ್ಮೊಳಗೇ ಇದ್ದಾನೆ,
ನಮ್ಮ ಅಧ್ಯಾತ್ಮ, ನಮ್ಮ ಜ್ಞಾನ ಹೆಚ್ಚಿಸ್ತಾನೆ ಅಂತ ಹೇಳ್ತಾ ಇದ್ದ. ಅಂದರೆ ಒಳಗೂ ಹೊರಗೂ ನಮ್ಮನ್ನು ಕಾಯೋ ಬ್ರಹ್ಮರೂಪವೇ ಗಣೇಶ. ಹಿಂಗೆ ಹೇಳಿದರೆ ಜ್ಞಾನಿಗಳಿಗೆ ಅರ್ಥ ಆಗ್ಬೋದು. ಆದರೆ ನನ್ನಂಥವ್ರಿಗೆ ನಿಮ್ಮಂಥವ್ರಿಗೆ ಕತೆ ಏನು? ಅದಕ್ಕೆ ನಮ್ಮ ಅನುಕೂಲ ಆಗಲಿ ಅಂತಲೇ ಈ ಗಣೇಶನಿಗೆ ಒಂದು ಆಕಾರ ಕೊಟ್ಟರು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ಬ್ರಹ್ಮನನ್ನು ಯಾವ ಪದಗಳು ವರ್ಣಿಸೋಕ್ಕಾಗಲ್ಲ, ಮನಸ್ಸು ಕೂಡ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಕೃಷ್ಣನೇ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ನಿರಾಕಾರ ಬ್ರಹ್ಮನಲ್ಲಿ ಮನಸ್ಸು ನಿಲ್ಲಿಸೋದು ಕಷ್ಟ ಅಂತ. ಅದಕ್ಕೆ ನಮ್ಮ ಋಷಿಗಳೇನು ಮಾಡಿದರು, ನಮ್ಮಂಥವರಿಗೋಸ್ಕರನೇ ನಾಮರೂಪಗಳನ್ನು ತಂದರು. ಆ ಬ್ರಹ್ಮ ವಸ್ತುಗೆ ಒಂದು ಹೆಸರು ಕೊಟ್ಟರು, ಒಂದು ಆಕಾರ ಕೊಟ್ಟರು, ಅದನ್ನು ಅರ್ಥ ಮಾಡ್ಸೋಕ್ಕೆ ಒಂದಷ್ಟು ಕತೆ ಹೇಳಿದರು. ಅದರ ರಿಸಲ್ಟ್ ಏನು? ನಾವು ನೀವು ಇವತ್ತು ಧಾಮ್ ಧೂಮ್ ಅಂತ ಬ್ರಹ್ಮ ಸ್ವರೂಪಿನ ಈ ಗಣೇಶನ ಆಕಾರದಲ್ಲಿ ಆರಾಧಿಸ್ತಾ ಇದ್ದೀವಿ, ಹಬ್ಬ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಗಣೇಶನ ಕ್ವಾಲಿಟಿ ಏನೇನು ಅಂತ ನೋಡಿದ್ವಿ ಅಲ್ವಾ. ಈಗ ಅದಕ್ಕೆ ನಮ್ಮ ಪರಂಪರೆ ಹೆಂಗೆಲ್ಲ ಆಕಾರ ಕೊಟ್ಟಿದೆ ಅನ್ನೋದನ್ನು ನೋಡೋಣ. ವಕ್ರತುಂಡ ಮಹಾಕಾಯ ಗಜಾನನಂ ಭೂತಗಣಾದಿ ಸೇವಿತಂ. ಇದನ್ನೆಲ್ಲ ನೋಡಿದರೆ ಗಣೇಶನ ರೂಪದ ಹಿಂದಿರೋ ಸೀಕ್ರೆಟ್ ರಿವೀಲ್ ಆಗುತ್ತೆ. ಗಣೇಶ ಅಂದ್ಕೂಡಲೇ ನಮ್ಮ ತಲೆಗೆ ಮೊದಲಿಗೆ ಬರೋದೇ ಆನೆ ಮುಖ, ಗಜ ಆನನ. ಅಗಾಧವಾದ ಬುದ್ಧಿವಂತಿಕೆ, ಅಚ್ಚಳಿಯದ ನೆನಪು, ಅಪಾರ ಶಕ್ತಿ, ಜೊತೆಗೆ ಅಡ್ಡ ಬರೋದನ್ನೆಲ್ಲ ಧ್ವಂಸ ಮಾಡ್ಕೊಂಡು ಮುನ್ನುಗ್ಗೋ ತಾಕತ್ತು. ಇದಿಷ್ಟು ಗಣೇಶನಿಗಿದೆ. ಇನ್ನು ಅಗಲವಾದ ಕಿವಿ, ಶೂರ್ಪ ಕರ್ಣ. ನಾವೇನನ್ನಾದರೂ ಕಲಿಬೇಕು ಅಂದ್ಕೊಂಡ್ರೆ ಅದಕ್ಕೆ 3 ಸ್ಟೆಪ್ ಹೇಳುತ್ತೆ ನಮ್ಮ ವೇದ: ಶ್ರವಣ, ಮನನ, ನಿಧಿಧ್ಯಾಸನ. ಫಸ್ಟ್ ಕೇಳಬೇಕು, ಆಮೇಲೆ ನೆನ್ಪಿಟ್ಕೋಬೇಕು, ಅದ್ರ ಬಗ್ಗೆನೇ ಯೋಚಿಸಬೇಕು. ಇದ್ರ ಮೊದಲನೇ ಸ್ಟೆಪ್ಪನ್ನು ಗಣೇಶ ಪವರ್ಫುಲ್ಲಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಜಾಸ್ತಿ ಕೇಳಬೇಕು, ಕಮ್ಮಿ ಮಾತಾಡಬೇಕು. ಅದಕ್ಕೆ ನೋಡಿ ಗಣೇಶನ ಬಾಯಿ ನಮಗೆ ಕಾಣಿಸೋದೇ ಇಲ್ಲ, ಸಣ್ಣ ಕಣ್ಣು, ಎಲ್ಲದನ್ನು ಸೂಕ್ಷ್ಮವಾಗಿ ನೋಡಬೇಕು ಅನ್ನೋದ್ರ ಸಂಕೇತ. ಇನ್ನು ಸೊಂಡ್ಲು ಓಂ ಅನ್ನೋ ಆಕಾರದಲ್ಲಿ ಸುತ್ತಕೊಂಡಿರುತ್ತೆ, ಗಣೇಶನ ಪ್ರಣವ ಸ್ವರೂಪ ಅಂತ ನೆನಪಿಸ್ತಾ ಇರುತ್ತೆ. ಏಕದಂತ, ಇರೋದು 2 ಅಲ್ಲ, ಒಂದೇ ಅನ್ನೋದರ ಪ್ರತೀಕ. ಜೊತೆಗೆ ಡೆಲಮಾದಲ್ಲಿರಬೇಡಿ, ಕಾನ್ಫಿಡೆಂಟಾಗಿ ಇರಿ ಅನ್ನೋ ಬುದ್ಧಿವಾದ. ಲಂಬೋದರ, ಇಡೀ ಬ್ರಹ್ಮಾಂಡನೇ ತುಂಬಿಕೊಂಡಿರೋ ಆ ಹೊಟ್ಟೆ ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ, ಇನ್ನೊಬ್ಬರ ಸರಿ ತಪ್ಪು ಎಲ್ಲನೂ ಹೊಟ್ಟೆಗೆ ಹಾಕೋ ಅಂತ ಹೇಳ್ತಿದೆ. ಹೊಟ್ಟೆಗೆ ಕಟ್ಕೊಂಡಿರೋ ಸರ್ಪ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಿದೆ. ಅವನಿಗೆ ಮುಖ್ಯವಾಗಿ 4 ಕೈಗಳು: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋ ಈ 4 ಅಂತಃಕರಣಗಳ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನು. ಹೆದರುಬೇಡ ಅನ್ನೋ ಅಭಯ ಮುದ್ರೆ, ಬೇಕಾದನ್ನು ಕರುಣಿಸೋ ವರದ ಮುದ್ರೆ, ಭಕ್ತನಾದವನ ಮನಸ್ಸನ್ನು ಕಟ್ಟು ಹಾಕೋಕ್ಕೆ ಶಿಸ್ತಿನ ಸಿಪಾಯಿ ಮಾಡೋ ಪಾಶ, ಹೇಳಿದ ಮಾತು ಕೇಳದೇ ಇದ್ದರೆ ಪೆಟ್ಟು ಕೊಟ್ಟು ಪಾಠ ಕಲಿಸೋಕ್ಕೆ ಅಂಕುಶ, ಕೆಲವು ಸಲ ಎದುರಾಳಿಗಳನ್ನು ಕತ್ತರಿಸಿ ಹಾಕೋಕ್ಕೆ ಪರಶು, ಕೊನೆಗೆ ಕೈಲೊಂದು ಮೋದಕ, ರಸಾನಂದದ ಪ್ರತೀಕ. ಇಂಥ ಗಣೇಶ ಕೂತಿರೋದು ಯಾವುದ್ರ ಮೇಲೆ? ಇಲಿ ಮೇಲೆ. ಗಣೇಶನ ಮುಂದೆ ಸೋತ ಗಜಾಸುರ ನಾನು ಮೂಷಿಕ ಆಗಿ ನಿನ್ನ ಜೊತೆಗಿರ್ತೀನಿ ಅಂತ ಕೇಳ್ಕೊಳ್ತಾನೆ. ಅಹಂಕಾರ ಬಿಟ್ಟು ಡ್ರೈವರ್ ಆಗ್ತಾನೆ. ಅಂದರೆ ಯಾರ್ಯಾರು ನಾನು ನನ್ನದು ಅನ್ನೋ ಅಹಂಕಾರ ಬಿಡ್ತಾರೋ ಅವ್ರನ್ನ ಗಣೇಶನೇ ಅವನ ಟಾರ್ಗೆಟ್ ಕಡೆ ಡ್ರೈವ್ ಮಾಡ್ತಾನೆ. ಇಂಥ ಗಣೇಶನೇ ನಮಗೆಲ್ಲ ಇಷ್ಟ. ಅವನು ಸಾಕ್ಷಾತ್ ಬ್ರಹ್ಮ ಅಂದುಬಿಟ್ರೆ ಅವನಿಗಿಂಥ ಮುದ್ದಾದ ಆಕಾರ ಇಲ್ಲ ಅಂದರೆ ನಾವು ಯಾರನ್ನು ಮುದ್ದು ಮಾಡೋದು? ಯಾರ ಮುಂದೆ ಕೂತು ಪೂಜೆ ಮಾಡೋದು? ಈ ಆಕಾರನೂ ಇಷ್ಟ, ಇದ್ರ ಹಿಂದಿರೋ ಕತೆಗಳು ಇಷ್ಟ, ಆ ಕತೆಗಳಲ್ಲಿ ಗಣೇಶನ ಲೀಲೆನೂ ಇಷ್ಟ. ಆದರೆ ಇಷ್ಟು ನಿಷ್ಠಾಪಟ್ಟು ಸುಮ್ಮನಾದರೆ ಈ ಹಬ್ಬಕ್ಕೆ ಅರ್ಥ ಇರಲ್ಲ. ಈ ಆಚರಣೆ ಮೂಲಕ ನಮ್ಮ ಒಳಗಡೆ ಇರೋ ಗಣೇಶನ ಕಂಡುಕೋಬೇಕು. ಆಗ ಇದಕ್ಕೆಲ್ಲ ಒಂದು ನಿಜವಾದ ಅರ್ಥ ಸಿಗುತ್ತೆ. ಇಲ್ಲ ಅಂದರೆ ಡ್ಯಾನ್ಸ್ ಮಾಡಿ ಮಜಾ ಮಾಡಿದ್ವಿ, ಕಡುಬು ತಿಂದು ಹಬ್ಬ ಮಾಡಿದ್ವಿ ಅಂತ ಅಲ್ಪಕ್ಕೆ ತೃಪ್ತಿ ಪಡಬೇಕಾಗುತ್ತೆ. ನಾವೆಲ್ಲ ಈಗ ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರಿಟ್ಟು ಗಣೇಶನ ಕೂರಿಸಿದ್ದೀವಿ ಅಲ್ವಾ. ಆದರೆ ತಂತ್ರ ಪದ್ಧತಿಯಲ್ಲಿ ಬಾಲ ಗಣಪತಿಯಿಂದ ತರುಣ ಗಣಪತಿ ತನಕ, ಉಚ್ಚಿಷ್ಟ ಗಣಪತಿಯಿಂದ ಯೋಗ ಗಣಪತಿ ತನಕ ಒಟ್ಟು 32 ಅಂದರೆ 32 ಗಣಪತಿಗಳಿದ್ದಾವೆ. ಈ ಗಣಪತಿಗಳಲ್ಲೇ 8 ಸ್ಟ್ರಾಂಗೆಸ್ಟ್ ಗಣೇಶಗಳಿದ್ದಾರೆ. ಅಲೌಕಿಕ ಸಾಧನೆ ಮಾಡೋಕ್ಕೆ ಉಚ್ಚಿಷ್ಟ ಗಣಪತಿ, ಸಂಪತ್ತು ವೈಭವ ಬೇಕು ಅಂದರೆ ಹರಿದ್ರ ಗಣಪತಿ ಮತ್ತು ಲಕ್ಷ್ಮೀ ಗಣಪತಿ, ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗೋರಿಗೆ ಮಹಾಗಣಪತಿ, ಶತ್ರು ಸಂಹಾರಕ್ಕೆ ಉಗ್ರ ಗಣಪತಿ, ವಿದ್ಯೆ ಬೇಕು ಅಂದರೆ ದ್ವಿಜ ಗಣಪತಿ, ಸಾಲ ಎಲ್ಲ ತೀರಬೇಕು, ಇರೋ ಎಲ್ಲ ಋಣದಿಂದಲೂ ಮುಕ್ತಿ ಬೇಕು ಅಂದರೆ ಋಣಮೋಚಕ ಗಣಪತಿ, ಇನ್ನು ಕಷ್ಟ ನಿವಾರಣೆ ಆಗಬೇಕು ಅಂದರೆ ದುಂಡಿ ಗಣಪತಿ ಪೂಜೆ ಮಾಡಬೇಕು. ಈಗ ನಿಮ್ಮ ಇಂಟ್ರೆಸ್ಟಿಂಗ್ ಪಾರ್ಟಿಗೆ ಬರೋಣ. ಗಣೇಶ ಬ್ರಹ್ಮಸ್ವರೂಪ ಅನ್ನೋದಾದರೆ ಈ ಗಣೇಶನ ಕತೆಗಳಂತ ಇದಾವಲ್ಲ ಅವೆಲ್ಲ ಸುಳ್ಳ? ಅದು ನಂಬಾರ್ದ? ನೋಡಿ, ಪುರಾಣಗಳ ಕತೆ ಪ್ರೈಮರಿ ಸ್ಕೂಲ್ ಬುಕ್ ಪದ್ಯಗಳ ಥರ
ಚಂದಿರನೇತಕ್ಕೆ ಓಡುವ ನಮ್ಮ ಅನ್ನೋ ಪದ್ಯ ಕೇಳಿ ಖುಷಿ ಪಡಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಸಾಹಿತ್ಯದ ಬಗ್ಗೆ. ಆದರೆ ದೊಡ್ಡವರಾದಂಗಾದಂಗೂ ಆ ಚಂದ್ರನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಜೊತೆಗೆ ಈ ಪದ್ಯನೂ ಎಂಜಾಯ್ ಮಾಡಬೇಕು. ಒಂದು ಮಾತ್ರ ನೆಚ್ಕೊಂಡ್ರೆ ಅದು ಪರಿಪೂರ್ಣತೆ ಅನ್ನಿಸ್ಕೊಳ್ಳಲ್ಲ. ಈಗ ನಮಗೆ ಗೊತ್ತಿರೋ ಕಥೆನೇ ಡಿಫ್ರೆಂಟಾಗಿ ನೋಡೋಣ. ಶಿವ ಅಂದರೆ ಪ್ಯೂರ್ ಕಾನ್ಷಿಯಸ್, ಪಾರ್ವತಿ ಅಂದರೆ ಪ್ರಕೃತಿ ಮಾಯಾಶಕ್ತಿ. ಯಾವಾಗ ಆ ಪೂರ್ಣ ಪ್ರಜ್ಞೆ ಮತ್ತು ಮಾಯಾಶಕ್ತಿ ಎರಡು ಸೇರುತ್ತೋ ಆಗ ಜ್ಞಾನಶಕ್ತಿ ಸೃಷ್ಟಿಯಾಗುತ್ತೆ. ಆ ಜ್ಞಾನ ಸ್ವರೂಪನೇ ಗಣೇಶ. ಈ ಪುರಾಣದ ಗಣೇಶನ್ನೇ ನಾವೆಲ್ಲ ಇಷ್ಟು ಪ್ರೀತಿ ಮಾಡ್ತಾ ಇರೋದು, ಮನೆ ಮನೆಯಲ್ಲೂ ಮೂಲೆ ಮೂಲೆಯಲ್ಲೂ ಇಟ್ಟು ಪೂಜೆ ಮಾಡ್ತಾ ಇರೋದು. ಭಕ್ತರಿಗೆ ಆನೆ ತಲೆ ಗಣೇಶ ಸಾಕಾರ ರೂಪದಲ್ಲಿ ಬೇಕಾದ ಆಕಾರದಲ್ಲಿ ಕಾಣಿಸ್ಕೊಳ್ತಾನೆ. ಜ್ಞಾನಿಗಳಿಗೆ ಅದೇ ಗಣೇಶ ನಿರಾಕಾರನಾಗಿ ಎಲ್ಲೆಲ್ಲೂ ತುಂಬಿದ್ದಾನೆ. ಸೊ ವೇದಗಳ ಗಣೇಶನಿಗೂ ಪುರಾಣದ ಗಣೇಶನಿಗೂ ನೇರ ಸಂಬಂಧ ಇದೆಯೇ ಹೊರತು ದ್ವೇಷ ಇಲ್ಲ. ಮತ್ತು ತುಂಬ ಮುಖ್ಯವಾದ್ದು, ಗಣೇಶ ನಮ್ಮ ರೈತರ ದೇವತೆ ಕೂಡ. ಗಣೇಶನ ಹಬ್ಬ ಬರೋದು ಸರಿಯಾಗಿ ಇದೇ ಟೈಮಲ್ಲಿ, ಮಾನ್ಸೂನ್ ಸೀಸನ್ ಇದು. ಹಾಕಿರೋ ಬೆಳೆ ಕಾಪಾಡ್ಕೊಳ್ಳೋ ಟೈಮು. ಅದನ್ನು ಕಾಪಾಡೋ ದೇವ್ರು ಯಾವುದು? ಗಣೇಶ. ಅವನು ದೊಡ್ಡ ಹೊಟ್ಟೆನೇ ಗುಡಾಣ, ಬೆಳೆದ ಬೆಳೆ ಕಾಪಾಡೋ ಜಾಗ. ಇಲಿಗಳನ್ನ ತೋಟದಲ್ಲಿ ಓಡಾಡೋಕ್ಕೆ ಬಿಡ್ದಂಗೆ ಅದ್ರ ಮೇಲೆ ಹತ್ತು ಕೂತಿರ್ತಾನೆ. ಇನ್ನು ಗಣೇಶನ ಪೂಜೆ ಮಾಡೋದೇ ಮಣ್ಣಿಂದ. ಆ ಪೂಜಾ ಪದ್ಧತಿಲೇ ಬರುತ್ತೆ, ಬಂಗಾರದ್ದೋ ಬೆಳ್ಳಿದೋ ಗಣೇಶನ ಪೂಜೆ ಮಾಡಬೇಕು. ಅದಾಗದೇ ಇದ್ದರೆ ಮಣ್ಣಿನ ಗಣೇಶನಾದರೂ ಪೂಜಿಸಬೇಕು ಅಂತ. ಆದರೆ ನಮ್ಮ ಜನಕ್ಕೆ ಮಣ್ಣೇ ಹೊನ್ನು, ಹೊನ್ನೇ ಮಣ್ಣು. ಸೊ ಎಂಥ ಚಿನ್ನದ ಮೂರ್ತಿ ಮನೆಯಲ್ಲಿದ್ದರೂ ಕೂಡ ಮಣ್ಣಿನ ಗಣೇಶನ್ನೇ ಪೂಜಿಸ್ತೀವಿ. ಯಾಕಂದರೆ ಮಣ್ಣು ಜೀವಂತಿಕೆಯ ಸಂಕೇತ, ಅದು ಭೂಮಿಯ ಪ್ರತೀಕ. ಅದನ್ನು ಪೂಜೆ ಮಾಡಿ ಕಡೆಗೆ ಕೆರೆಲೋ ನದಿಲೋ ಬಾವಿಲೋ ಮತ್ತೆಲ್ಲ ಒಂದು ಕಡೆ ನೀರಿರೋ ಕಡೆ ಬಿಡ್ತೀವಿ. ಎಲ್ಲಿಂದ ಬಂದ ಮಣ್ಣು ಮತ್ತೆ ಅಲ್ಲೇ ಸೇರುತ್ತೆ. ನಾವು ಅಷ್ಟೇ, ಮಣ್ಣಿಂದ ಕಾಯ ಮಣ್ಣಿಂದ ಮಾಯ. ಬರ್ತೀವಿ, ಮೆರಿತೀವಿ, ಮತ್ತೆ ಮರೆಯಾಗ್ತೀವಿ ಅನ್ನೋ ಸತ್ಯನೂ ಹೇಳ್ತಾ ಇದ್ದಾನೆ ಗಣೇಶ. ಅವನು ಹೇಳೋ ಈ ಪಾಠ ಅರ್ಥ ಮಾಡಿಕೊಂಡು ಮತ್ತೆ ಜನನ ಮರಣದ ಚಕ್ರದಲ್ಲಿ ಸಿಲುಕದಂಗೆ ಅವನಲ್ಲೇ ಲೀನವಾಗಬೇಕು. ಅಂದರೆ ಆ ಗಣೇಶ ತತ್ವನ ಅರ್ಥ ಮಾಡ್ಕೋಬೇಕು. ಆ ಶಕ್ತಿನ ಆ ಗಣೇಶನೇ ಕೊಡಬೇಕು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ.